ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇಂದು ನಮ್ಮ ಜೊತೆ ಮನ್ಸು ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಡಾಕ್ಟರ್ ಶಿವಕುಮಾರ್. ನಮಸ್ತೆ ವೀಕ್ಷಕರೇ. ಇಂದಿನಿಂದ ನಾವು ಇದ್ರೆ ನೆಮ್ಮದಿಯಾಗಿರಬೇಕು ಲೈಫ್ ಲೆಸನ್ಸ್ ಸೀರೀಸ್ನ ಪ್ರಾರಂಭಿಸ್ತಾ ಇದ್ದೀವಿ. ಅಂದರೆ ನೆಮ್ಮದಿ ಸೀರೀಸ್. ಸರ್, ನೀವು ಕೇಳಿರಬೇಕು, ಇವತ್ತು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ವಿಚಾರ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಅಂದರೆ ಪ್ರತಿಯೊಂದು ಹಾಡಿರ್ಬೋದು, ಇಲ್ಲ ಮಕ್ಕಳ ಹತ್ರ ಮಾತಾಡೋದಿರ್ಬೋದು, ಅನೇಕರ ಹತ್ರ ಈ ವಿಚಾರ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಆವಾಗ ನಮ್ಗನ್ಸಿದ್ದು ಇದನ್ನು ಏನಾದರೂ ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ. ಸ್ಟಾರ್ಟ್ ಮಾಡಬೇಕು ಅಂತಾಗ ನಮ್ಮ ಆಲೋಚನೆಗೆ ಬಂದಿದ್ದು ನೀವೇ. ಮನ್ಸೂರನ್ನ ಕೇಳಿದ್ರೆ ನಮಗೆ ಸೂಕ್ತವಾದಂಥ ಮಾಹಿತಿ ಸಿಗ್ಬೋದು ಅಂತ ನಿಮ್ಮ ಹತ್ರ ಬಂದಿದ್ದೀವಿ. ಹಾಗೆ ನಿಮ್ಮ ಒಂದು ಅನುಭವದ ಮಾತನ್ನ ನಮ್ಮ ವೀಕ್ಷಕರಿಗಾಗಿ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಡಾಕ್ಟರ್ ಶಿವಕುಮಾರ್, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ. ಹಾಗೆ ನನ್ನ ಮಾತನ್ನು ಆರಂಭಿಸೋದಕ್ಕೆ ಮುಂಚೆ ಒಂದು ಡಿಸ್ಕ್ಲೇಮರ್. ನಾನು ಹೇಳಿದ್ದಕ್ಕೆ ಮಾತ್ರ ಜವಾಬ್ದಾರಿ, ನೀವು ಅರ್ಥ ಮಾಡ್ಕೊಂಡಿದ್ದಕ್ಕಲ್ಲ ಅಂತ ಹೇಳ್ತಾ, ನಾನು ಕೇಳಿರುವಂಥದ್ದು, ನಾನು ನೋಡಿರುವಂಥದ್ದು, ಹಾಗೆ ನಾನು ಅನುಭವಿಸಿರುವಂಥದ್ದು, ಇದನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾಯಿತು ಅಂತ ಹೇಳಿದ್ರೆ, ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ನಮ್ಮಂತೆ ನಾವಿರಬೇಕು ಅಂತ ಹೇಳ್ತೀನಿ. ನೋಡಿ, ಸಿಂಪಲ್ಲಾಗಿ ಹೇಳಿದೆ ನಮ್ಮಂತೆ ನಾವಿರಬೇಕು ಅಂತ. ಆದರೆ ಖಂಡಿತವಾಗ್ಲೂ ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಚಾಲೆಂಜಸ್ಗಳಿರುತ್ತೆ. ಚಾಲೆಂಜಸ್ ಸುಮ್ಮನೆ ಬರಲ್ಲ, ಬದಲಾವಣೆಯ ಒಂದು ಸೂಚನೆಯನ್ನು ಕೊಟ್ಟು ಬರುತ್ತೆ. ಅಂದರೆ ಎಕ್ಸಾಂಪಲ್ಲು, ನಿಮಗಿಷ್ಟ ಆದಂಥ ವಿಚಾರಗಳು ನನಗಿಷ್ಟ ಆಗದೆ ಇರ್ಬೋದು, ನನಗಿಷ್ಟ ಆದ ವಿಚಾರಗಳು ನಿಮಗಿಷ್ಟ ಆಗದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಮ್ಮ ಕೆಲಸ ನಡಿಬೇಕು ಅಂತ ಹೇಳಿದ್ರೆ ನಾವು ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಕೆಲಸ ಅಲ್ಲಿಗೆ ನಿಂತು ಹೋಗುತ್ತೆ. ಸೊ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮಲ್ಲಿ ಬದಲಾವಣೆಗಳನ್ನ ತಂದ್ಕೋಬೇಕಾಗತ್ತೆ ಆ ಚಾಲೆಂಜಸ್ಗಳ ಮೂಲಕ. ಆ ಚಾಲೆಂಜಸ್ ಬರೋದೇ ನಮ್ಮಲ್ಲಿ ಒಂದು ಬದಲಾವಣೆನ ತರಲಿಕ್ಕೋಸ್ಕರ, ಹೌದಲ್ವಾ? ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ, ಐದರ್ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಬದಲಾವಣೆನ ನಮ್ಮಲ್ಲಿ ತಂದುಕೊಂಡು ಮುನ್ನಡಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಆ ಜಾಗನ ಬಿಟ್ಟು ಹೋಗಬೇಕಾಗತ್ತೆ. ಇದು ಎರಡೇ ಆಪ್ಷನ್, ಹೌದಲ್ವಾ? ಹಂಗಿರುವಾಗ ನಾನು ಮೊದಲೇ ಹೇಳಿದೆ, ಇವತ್ತಿನ ಪ್ರಸ್ತುತ ಸಿಚುವೇಶನ್ಗಳಲ್ಲಿ ಎಲ್ಲರೂ ನಾನು ಅನ್ನೋದು ತುಂಬ ಇದೆ. ಸೊ ನಾನು ಅನ್ನೋದು ಇರೋದ್ರಿಂದ ಕಾಂಪ್ರಮೈಸ್ ಆಗುವಂಥ ಮಾತುಗಳು ಸ್ವಲ್ಪ ಕಮ್ಮಿ. ಹಾಗಿದ್ದಾಗ ನಾವು ನೆಮ್ಮದಿಯಾಗಿರೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಸೊ ಅದಕ್ಕೆ ನಾನು ಹೇಳಿದ್ದು, ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮಂತೆ ನಾವಿರಬೇಕು ಅಂತ. ಸೊ ನಮ್ಮಂತೆ ನಾವಿರಬೇಕು ಅಂತ ಹೇಳಿದ್ರೆ ಚಾಲೆಂಜಸ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲಿ ಬೇಕೋ ಅಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು, ಎಷ್ಟು ಸಾಧ್ಯ ಅಷ್ಟು ಮಾತ್ರ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಬದಲಾವಣೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೀವು ನೆಮ್ಮದಿಯಾಗಿರ್ಬೇಕಾ? ಹಾಗಿದ್ರೆ ನಮ್ಮಂತೆ ನಾವಿರೋಣ, ನಿಮ್ಮಂತೆ ನೀವಿರಿ ಅಂತ ಹೇಳ್ತೀನಿ. ಹಾಗಿದ್ರೆ ನಿಮ್ಮ ಪ್ರಕಾರ ನೆಮ್ಮದಿಯಾಗಿರುವುದು ಅಂತಂದರೆ ಏನು ಸರ್? ನನಗನ್ಸಿದ್ದು ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮಂತೆ ನಾವಿರಬೇಕು ಅಂತ ನಾನು ಮೊದಲೇ ಹೇಳಿದೆ, ಹೌದಲ್ವಾ? ಹಾಗಾದರೆ ಆ ನೆಮ್ಮದಿ ಪದ ಎಷ್ಟು ತುಂಬ, ಈಗ ನೀವೇ ಹೇಳಿದ್ರಿ, ಇವಾಗ ಟ್ರೆಂಡಲ್ಲಿ ಓಡ್ತಾ ಇದೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಪದ ಅಂತ, ಹೌದಲ್ವಾ? ನಾವು ನೆಮ್ಮದಿಯಾಗಿ ಇರದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹೋಲಿಕೆ, ಅಂದರೆ ಕಂಪ್ಯಾರಿಸನ್, ತುಂಬ ಹೋಲಿಕೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು. ಹಾಗಾಗಿ ಆ ಹೋಲಿಕೆ ಮಾಡ್ಕೊಳ್ಳೋದೇ ನಮ್ಮ ಒಂದು ಮನಸ್ಸಿನ ಸ್ಥಿತಿಗೆ ಕಾರಣವಾಗಿದೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದೆ. ಯಾವ ರೀತಿ ಹೋಲಿಕೆಗಳನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಫಿಸಿಕಲಿ ಹೋದಾಗ ನಾನು ಸಣ್ಣ ಇದ್ದೀನಿ, ಅವನು ದಪ್ಪ ಇದ್ದಾನೆ, ನಾನು ಕಪ್ಪಗಿದ್ದೀನಿ, ಅವನು ಬೆಳ್ಳಗಿದ್ದಾನೆ, ಅವನ ಹತ್ರ ಕಾರ್ ಇದೆ, ನನ್ನ ಹತ್ರ ಕಾರ್ ಇಲ್ಲ, ಈ ರೀತಿ. ಹಾಗೆ ಅವನು ಜಾಸ್ತಿ ಸ್ಯಾಲ್ರಿ ತಗೋತಾನೆ, ನನಗೆ ಕಡಿಮೆ ಸಂಬಳ ಬರುತ್ತೆ, ಅವನು ಶ್ರೀಮಂತ, ನಾನು ಬಡವ,
ಈ ರೀತಿಯೆಲ್ಲ ಅನೇಕ ಹೋಲಿಕೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಲ್ಲ, ಅದೇ ನಮ್ಮ ಒಂದು ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಕಾರಣ, ಹಾಗೆ ನಮ್ಮ ಮನಸ್ಸಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗಿದೆ. ನಿಮಗೆ ಗೊತ್ತು, ದೇವರು ಸೃಷ್ಟಿಸಿರುವಂಥ ಮನುಷ್ಯ ಜೀವಿ ಒಂದು ಯುನೀಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿಯು ಯುನೀಕ್ ಆಗೇ ಸೃಷ್ಟಿಯಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಂಪಲ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೀವು ಕೊಡುವಂಥ ನಿಮ್ಮ ಕಣ್ಣಿನ ರೇಖೆ ಆಗಿರ್ಬೋದು, ಅಥವಾ ನೀವು ಕೊಡುವಂಥ ನಿಮ್ಮ ಥಂಬ್ ಇಂಪ್ರೆಷನ್ಸ್ ಆಗಿರ್ಬೋದು, ಅದು ಯಾವತ್ತೂ ಮ್ಯಾಚ್ ಆಗಲ್ಲ ಅಲ್ವಾ? ಒಬ್ರದೊಬ್ರು ಮ್ಯಾಚ್ ಆಗಿದೆಯಾ? ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಫಿಂಗರ್ ಪ್ರಿಂಟೇ ಮ್ಯಾಚ್ ಆಗಲ್ಲ, ಹಾಗೆ ನಮ್ಮ ಕಣ್ಣಿನ ರೇಖೆನೇ ಮ್ಯಾಚ್ ಆಗಲ್ಲ ಅಂತಿದ್ದಾಗ ನನ್ನ ಪ್ರಶ್ನೆ, ನಾವು ಯಾಕೆ ಬೇರೆಯವರಿಗೆ ನಮ್ಮನ್ನ ಹೋಲಿಕೆ ಮಾಡ್ಕೋಬೇಕು ಅಂತ. ಸೊ ಆ ಹೋಲಿಕೆ ಮಾಡ್ಕೊಳ್ದೇ ಇದ್ರೆ ನಾವೇನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಆಲೋಚನೆಗಳಲ್ಲಿ ನಾವು ಬದಲಾವಣೆಯನ್ನ ತಂದ್ಕೋಬೇಕು. ಯಾವ ರೀತಿ ಬದಲಾವಣೆಗಳು? ಉದಾಹರಣೆಗೆ, ನಾನು ಆಗ್ಲೇ ಹೇಳಿದೆ, ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇರೋದೇ ನಮಗೆ ತೊಂದರೆ ಆಗ್ತಾ ಇರೋದು ಅಥವಾ ನಮ್ಮ ಮನಸ್ಸಿನ ಅಶಾಂತಿಯನ್ನು ಉಂಟು ಮಾಡ್ತಾ ಇರೋದು ಅಂತ. ಇಲ್ಲಿ ನಾನಿವಾಗ ಮಾಡಿ ಹತ್ತಬೇಕು ಅಂತ ಅನ್ಕೊಳ್ಳಿ. ಸೊ ನಾನು ಮಾಡಿ ಹತ್ತಬೇಕು ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಹಂತಗಳಿರುತ್ತೆ. ಆ ಹಂತಗಳನ್ನು ನಾನು ದಾಟಿ ಹೋಗ್ಬೇಕಾಗತ್ತೆ, ಹೌದಲ್ವಾ? ಮೊದಲನೇ ಸ್ಟೆಪ್ಪು, ಎರಡನೇ ಸ್ಟೆಪ್ಪು, ಮೂರನೇ ಸ್ಟೆಪ್ಪು ಹತ್ತಿದಾಗ ನಂತರ ನಾನು ಆ ಮಾಡಿಯನ್ನ ರೀಚ್ ಮಾಡ್ತೀನಿ. ಅದೇ ರೀತಿನಲ್ಲಿ ನಮ್ಮ ಜೀವನದಲ್ಲೂ ಅಷ್ಟೇನೆ, ನಾವು ಬೇರೆಯವರನ್ನ ಹೋಲಿಸ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನಮ್ಮನ್ನ ನಾವು ಹೋಲಿಸ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇವತ್ತು ನಾನು 1ನೇ ಕ್ಲಾಸಲ್ಲಿ ಇದ್ದೀನಿ, ನಾಳೆ 2ನೇ ಕ್ಲಾಸಿಗೆ ಹೋಗ್ತೀನಿ, ನಾಳೆ 3ನೇ ಕ್ಲಾಸಿಗೆ ಹೋಗ್ತೀನಿ. ಸೊ ಈ ರೀತಿ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾನು ನನ್ನನ್ನು ಬೇರೆಯವ್ರಿಗೆ ಹೋಲಿಸ್ಕೊಳ್ಳೋದನ್ನ ಬಿಟ್ಟು ನನ್ನ ಮೇಲೆ ನಾನು ಫೋಕಸ್ ಮಾಡಬೇಕು, ನನ್ನ ಗುರಿ ಕಡೆ ಫೋಕಸ್ ಮಾಡಬೇಕು. ಹಾಗೆ ಆ ಗುರಿನ ತಲುಪೋದಕ್ಕೋಸ್ಕರ ಏನು ಎಫರ್ಟ್ಸ್ ಹಾಕಬೇಕು ಅದನ್ನು ನಾನು ಹಾಕಬೇಕಾಗತ್ತೆ. ಆವಾಗ ಸಾಧ್ಯ ನಾವು ನೆಮ್ಮದಿಯಾಗಿರೋದಕ್ಕೆ. ನಮ್ಮ ಆಲೋಚನೆಯಲ್ಲಿ ಯಾವತ್ತು ನಾವು ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತೀವಲ್ಲ, ಅವತ್ತು ನಾವು ನೆಮ್ಮದಿಯಾಗಿರೋದಕ್ಕೆ ಮೊದಲನೇ ಹಂತ ಶುರುವಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನು ಮಾಡ್ಕೊಂಡು ಹೋದಾಗ ನಾವು ನೆಮ್ಮದಿಯಾಗಿರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅಂದರೆ ನೀವು ಹೇಳಿದಂಥ ವಿಚಾರಗಳನ್ನು ನೋಡಿದಾಗ ಅಲ್ಲಿ ನನಗನ್ಸಿದ್ದು ಸಿಂಪಲ್ ಲೈಫ್, ಹ್ಯಾಪಿ ಲೈಫ್ ಅಂತೀರ. ಹೌದು, ಆದರೆ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ಸರಳ ಜೀವನವೇ ನಿಜವಾದ ಸಂತೋಷ. ಹೆಚ್ಚು ಹಣ ಇದೆ, ಹೆಚ್ಚು ಆಸ್ತಿ ಇದೆ ಅಂತ ಅಂದ ತಕ್ಷಣ ಅದು ನಮಗೆ ನೆಮ್ಮದಿನ ತಂದುಕೊಡಲ್ಲ. ನಮ್ಗೆ ನೆಮ್ಮದಿ ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮನಸ್ಸು ತೃಪ್ತಿಯಾದಾಗ ಮಾತ್ರ. ಹಾಗಾಗಿ ನಿಮ್ಮ ದಾರಿ ನಿಮ್ಮದಾಗಿರಲಿ, ನಿಮ್ಮ ಸಾಧನೆ ನಿಮ್ಮದಾಗಿರಲಿ. ಆ ಸಾಧನೆಗೆ ಏನೆಲ್ಲ ಎಫರ್ಟ್ಸ್ ಹಾಕಬೇಕು ಅದನ್ನು ಹಾಕ್ತಾ ಇರಿ. ಹೋಲಿಕೆನ ಬಿಡಿ, ನಿಮ್ಮ ಮುಂದಿನ ನಡೆಯನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾ, ನಾನು ಈ ಮಾತುಗಳಿಂದ ನನಗನ್ಸಿದ್ದು ಅಂದರೆ, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಈ ವಿಚಾರಗಳನ್ನು ನಾವು ಫಾಲೋ ಮಾಡಿದಾಗ ನಾವೆಲ್ಲರೂ ಇದ್ರೆ ನೆಮ್ಮದಿಯಾಗಿ ಇರಬಹುದು ಅಂತ ಹೇಳ್ತೀನಿ. ಸರ್, ನಿಮ್ಮ ಮನದಾಳದ ಮಾತು ನೆಮ್ಮದಿ ಬಗ್ಗೆ ನಮಗೆ ತಿಳಿಸಿದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ಮನಸ್ಸು ಅವರು ತಮ್ಮ ಮನಸ್ಸಿನ ಮಾತನ್ನು ಹೇಳಿದ್ದಾರೆ. ಸೊ ನನಗೆ ಅರ್ಥ ಆಗಿದ್ದು ಅಂದರೆ ಸಿಂಪಲ್ ಲೈಫ್, ಹ್ಯಾಪಿ ಲೈಫ್ ಅಂದರೆ ಸರಳ ಜೀವನ, ಸರಳವಾಗಿ ಬದುಕುವುದು ಅಂತ. ಸೊ ನೀವೇನು ಅರ್ಥ ಮಾಡ್ಕೊಂಡ್ರಿ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಗೆ ಅನ್ಸಿದ್ದು ಮಾಡ್ತಾ ಇರಿ, ಆದರೆ ವಾಯ್ಸ್ ಆಫ್ ಫ್ಯೂಚರ್ ನೋಡೋದನ್ನು ಮರಿಬೇಡಿ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿಯ ಅನೇಕ ವಿಚಾರಗಳಿಗೆ ಮತ್ತೆ ಬರ್ತೀವಿ ನಿಮ್ಮೊಂದಿಗೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಮನಸೋರ್ ಜೊತೆ ಮಾತನ್ನು ಮುಂದುವರಿಸ್ತೀವಿ. ಸೊ ನಮ್ಮ ಎಪಿಸೋಡ್ 1 ಸಿಂಪಲ್ ಲೈಫ್, ಹ್ಯಾಪಿ ಲೈಫ್ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಗೇನಿಸ್ತು ಅದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಕಂಪ್ಯಾರಿಸನ್ ಮಾಡೋದನ್ನ ನಿಲ್ಲಿಸಿ, ಅಂದರೆ ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ನೆಮ್ಮದಿಯ ಮೊದಲನೆಯ ಹೆಜ್ಜೆ. ಅಂದರೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಕಂಪ್ಯಾರಿಸನ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಈಗ ನಮ್ಮ ಮನಸ್ಸವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮಾತನ್ನು ಮುಂದಿನ ಎಪಿಸೋಡ್ನಲ್ಲಿ
ಮುಂದುವರಿಸ್ತೀವಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ವಾಯ್ಸ್ ಆಫ್ ಟೀಚರ್, ಮೇಕ್ ಲೈಫ್ ಈಸಿ. ಈ ಚಾನೆಲ್ನ ನೋಡ್ತಾ ಇರಿ. ನಿಮ್ಗೆ ಈ ವಿಚಾರ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳು ಶೇರ್ ಆಗಬೇಕು ಅಂತ ಹೇಳ್ತೀನಿ. ಹಾಗೆ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಥ್ಯಾಂಕ್ ಯು, ನಮಸ್ತೆ.